ನಿಮ್ಮೆಲ್ಲರಿಗೂ ಕುಶಾಲ್ ಕನ್ನಡ ಯೂಟ್ಯೂಬ್ 6ನೇ ತರಗತಿಯ 6ನೇ ಪಾಠ ಸಿದ್ಧಾರೂಢರ ಜಾತ್ರೆ. ಈ ಪಾಠವನ್ನು ಒಂದು ಸಮಿತಿ ರಚನೆ ಮಾಡಿರೋದು. ಸಮಿತಿ ಅಂದರೆ ಗುಂಪು ಅಂತ ಅರ್ಥ. ಸಮಿತಿ ರಚನೆ ಮಾಡಿದೆ. ಪ್ರವೇಶಕ್ಕೆ ಹೋಗೋಣ. ಭಾರತವು ನೂರಾರು ಮಠ ಮಾನ್ಯಗಳಿಂದ ತುಂಬಿರುವ ದೇಶ. ಇಲ್ಲಿ ಪ್ರತಿ ಧಾರ್ಮಿಕ ಸಂಸ್ಥೆಯು ತನ್ನ ಆಚರಣೆ, ಸಂಪ್ರದಾಯ, ಸಮಾಜ ಸೇವೆ ಇತ್ಯಾದಿ ಕೆಲಸಗಳಿಂದ ವಿಶಿಷ್ಟವಾಗಿ ನಿಲ್ಲುತ್ತದೆ. ಭಾರತ ಒಂದು ನೂರಾರು ಮಠ ಮಾನ್ಯಗಳಿಂದ ತುಂಬಿರುವಂತಹ ನಮ್ಮ ದೇಶ. ಇಲ್ಲಿ ಪ್ರತಿ ಧಾರ್ಮಿಕ ಸಂಸ್ಥೆಗೆ ತನ್ನ ಆಚರಣೆ, ಸಂಪ್ರದಾಯ, ಸಮಾಜ ಸೇವೆ ಆ ತರಹ ಇತ್ಯಾದಿ ಕೆಲಸಗಳಿಂದ ಒಂದು ವಿಶಿಷ್ಟವಾಗಿ ನಿಂತ್ಕೊಂಡಿವೆ. ಭಾರತವು ಜಾತ್ರೆಗಳ ನಾಡು ಕೂಡ ಹೌದು. ಭಾರತ ಏನು ಒಂದು ಜಾತ್ರೆಗಳ ನಾಡು ಕೂಡ ಹೌದು. ಇದು ಜಾತ್ರೆ ಎಂದರೆ ಸಂಭ್ರಮ, ಸಡಗರ. ಜಾತ್ರೆ ಅಂದರೆ ಒಂಥರ ಸಂಭ್ರಮ, ಖುಷಿ, ಎಲ್ಲೋ ಇಲ್ಲದ ಖುಷಿ ಅದು. ಇಡೀ ಸಮಾಜವು ಒಗ್ಗಟ್ಟಿನಿಂದ ಜೊತೆಯಾಗುವ, ಪರಸ್ಪರ ಸೌಹಾರ್ದ ಭಾವನೆಯನ್ನು ಗಟ್ಟಿಪಡಿಸಿಕೊಳ್ಳುವ ಕೆಲಸವು ಜಾತ್ರೆಯಿಂದಾಗುತ್ತದೆ. ಇಡೀ ಸಮಾಜ ಏನು ಒಗ್ಗಟ್ಟಿನಿಂದ ನಾವು ಆಚರಿಸುವಂತಹ ಹಬ್ಬ ಜಾತ್ರೆ. ಪರಸ್ಪರ ಸೌಹಾರ್ದ ಭಾವನೆಯನ್ನು ಗಟ್ಟಿಪಡಿಸಿಕೊಳ್ಳುವ ಅಂದರೆ ಪರಸ್ಪರ ಒಬ್ಬರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಕೆಲಸವನ್ನು ಮಾಡುವಂತಹ ಇದಾಗಿರುತ್ತೆ, ಜಾತ್ರೆ ಆಗಿರುತ್ತೆ. ಜಾತ್ರೆಗಳು ಸಮಾಜವನ್ನು ಒಗ್ಗೂಡಿಸುತ್ತವೆ. ಜಾತ್ರೆಗಳೇನು ಸಮಾಜವನ್ನು ಒಂದುಗೂಡಿಸುತ್ತೆ. ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ಎತ್ತಿ ತೋರಿಸುತ್ತದೆ. ನಮ್ಮ ಸಂಸ್ಕೃತಿ ಏನು ಆ ಹಿರಿಮೆಯನ್ನು ಏನು ಮಾಡೋದು ಜಾತ್ರೆ ಎತ್ತಿ ತೋರುತ್ತದೆ. ನೂರಾರು ಕಸುಬುದಾರರಿಗೆ ಕೆಲಸ ನೀಡುತ್ತದೆ. ಜಾತ್ರೆ ಅಂದ ತಕ್ಷಣ ನೂರಾರು ಜನಕ್ಕೆ ಅದು ಕೆಲಸವನ್ನು ಕೊಡುತ್ತದೆ. ಅವರ ಹೊಟ್ಟೆ ಹೊರೆಯುತ್ತದೆ. ಅವರ ಹೊಟ್ಟೆಗೆ ಸ್ವಲ್ಪ ಅನ್ನ ದುಡ್ಕೊಳ್ತಾರೆ. ಚಿಕ್ಕ ಮಕ್ಕಳಿಗೆ ಜಾತ್ರೆಯ ಮೂಲಕ ಧರ್ಮ, ಸಂಸ್ಕೃತಿಗಳ ಆಚರಣೆಗಳ ಮಹತ್ವದ ಪರಿಚಯ ಮತ್ತು ಅರಿವು ಮೂಡುತ್ತದೆ. ಚಿಕ್ಕ ಮಕ್ಕಳಿಗೆ ಏನಾಗುತ್ತೆ, ಜಾತ್ರೆ ಮೂಲಕ ಧರ್ಮ, ಸಂಸ್ಕೃತಿಗಳ ಬಗ್ಗೆ ಅದನ್ನ ಹೇಗೆ ಆಚರಣೆ ಮಾಡಬೇಕು, ಅದರ ಮಹತ್ವ ಏನು ಅಂತ ಅದರ ಪರಿಚಯ ಕೂಡ ಅವರಿಗೆ ಗೊತ್ತಾಗುತ್ತೆ. ಪಾಠಕ್ಕೆ ಹೋಗೋಣ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಒಂದು ದೊಡ್ಡ ಪಟ್ಟಣ. ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ಒಂದು ದೊಡ್ಡ ಪಟ್ಟಣ ಆಗಿರುತ್ತೆ, ದೊಡ್ಡ ಸಿಟಿ ಅದು. ಅದು ವ್ಯಾಪಾರಕ್ಕಾಗಿ ಹೆಸರಾಗಿದೆ. ಅದು ಒಂದು ವ್ಯಾಪಾರಕ್ಕಾಗಿ ಹೆಸರಾಗಿದೆ. ಅದು ವಿದ್ಯಾಕೇಂದ್ರವೂ ಹೌದು. ಅದೊಂದು ವಿದ್ಯಾಕೇಂದ್ರ ಅಂದರೆ ಪಾಠವನ್ನು ಹೇಳ್ಕೊಡುವಂತಹ ವಿದ್ಯಾಕೇಂದ್ರವನ್ನು ಆಗಿರುತ್ತೆ ಅದು. ಅಲ್ಲಿ ದೊಡ್ಡ ಮಠಗಳು ಇವೆ. ಅಲ್ಲಿ ದೊಡ್ಡ ದೊಡ್ಡ ಮಠಗಳು ಕೂಡ ಇವೆ. ಅವುಗಳಲ್ಲಿ ಸಿದ್ಧಾರೂಢ ಸ್ವಾಮಿಯ ಮಠವು ಒಂದು. ಅದರಲ್ಲಿ ಸಿದ್ಧಾರೂಢ ಸ್ವಾಮಿ ಅನ್ನೋ ಒಂದು ಮಠ ಕೂಡ ಅಲ್ಲಿ ಒಂದಿದೆ. ಪ್ರತಿ ವರ್ಷ ಶಿವರಾತ್ರಿಯ ದಿನ ಅಲ್ಲಿ ಜಾತ್ರೆ ಕೂಡುತ್ತದೆ. ಪ್ರತಿ ವರ್ಷ ಶಿವರಾತ್ರಿ ದಿನ ಏನಾಗುತ್ತೆ, ಅಲ್ಲಿ ಒಂದು ಜಾತ್ರೆಯನ್ನು ನಡೆಸ್ತಾರೆ. ಜಾತ್ರೆಯ ದಿನ ಎಲ್ಲಿ ನೋಡಿದರೂ ಜನರ ಗದ್ದಲವೇ ಗದ್ದಲ. ಜಾತ್ರೆ ದಿನ ನಾವು ಯಾವ ಸೈಡ್ ನೋಡಿದ್ರು, ಯಾವ ಕಡೆ ನೋಡಿದ್ರು ಗದ್ದಲ, ಸೌಂಡ್ ಬರುತ್ತೆ. ತುಂಬ ಸೌಂಡ್, ಅವರೇನು ಗಜಿಬಿಜಿ ಅಂತ ಮಾತಾಡ್ತಿರ್ತಾರಲ್ಲ ಆ ಸೌಂಡೇ ಕೇಳಿಸುತ್ತೆ. ರೈಲು ನಿಲ್ದಾಣದಲ್ಲಿ, ಬಸ್ಸು ನಿಲ್ದಾಣದಲ್ಲಿ ಜನಸಾಗರ. ರೈಲು ನಿಲ್ದಾಣದಲ್ಲಿ ಕೂಡ ಜಾಗ ಇರಲ್ಲ, ಬಸ್ಸು ನಿಲ್ದಾಣದಲ್ಲಿ ಕೂಡ ಜಾಗ ಇರಲ್ಲ. ಅಷ್ಟೊಂದು ಜನಸಾಗರ ತುಂಬಿರ್ತಾರೆ. ಸುತ್ತಲಿನ ಹಳ್ಳಿಗಳಿಂದ ಮಾತ್ರವಲ್ಲ, ದೂರ ದೂರದ ಊರುಗಳಿಂದ ಸಿದ್ಧಾರೂಢ ಸ್ವಾಮಿಯ ಭಕ್ತರು ಅಂದು ಜಾತ್ರೆಗೆಂದು ಜಮಾಯಿಸುವರು. ಸುತ್ತಮುತ್ತಲ ಹಳ್ಳಿಗಳಿಂದ ಮಾತ್ರ ಅಲ್ಲ, ದೂರದಿಂದ ಊರುಗಳಿಂದ ಬಂದು ಜನರು ಸಿದ್ಧಾರೂಢ ಸ್ವಾಮಿಯ ಭಕ್ತರು ಅವತ್ತು ಜಾತ್ರೆಯನ್ನು ಜಮಾ ಆಗ್ತಾರೆ, ಜೊತೆಗೂಡ್ತಾರೆ. ನೆರೆಯೂರಾದ ಅದರಗುಂಜಿಯ ಶಾಲೆಯ ಮಕ್ಕಳು ಈ ಜಾತ್ರೆಯನ್ನು ನೋಡಲು ಹೊರಟರು. ಪಕ್ಕದೂರಾದ ಅದರಗುಂಜಿ ಎಂಬ ಊರಿಂದ ಶಾಲೆಯ ಮಕ್ಕಳು ಏನು ಮಾಡ್ತಾರೆ, ಈ ಜಾತ್ರೆಯನ್ನು ನೋಡೋದಕ್ಕೆ ಹೋಗ್ತಾರೆ. ತಮಗೆ ಬೇಕಾದ ಸಾಮಾನುಗಳನ್ನು ತಮ್ಮ ಬ್ಯಾಗುಗಳಲ್ಲಿ ಹಾಕಿಕೊಂಡು, ತಮಗೆ ಬೇಕಾಗಿರೋ ಸಾಮಾನುಗಳನ್ನ ಏನು ಮಾಡಿಕೊಂಡು ತಮ್ಮ ಬ್ಯಾಗಲ್ಲಿ ಹಾಕ್ಕೊಂಡು ಎಲ್ಲರೂ ಸಜ್ಜಾಗ್ತಾರೆ. ಸಜ್ಜು ಅಂದರೆ ರೆಡಿ ಆಗ್ತಾರೆ. ಸದಾನಂದರು 6ನೇ ತರಗತಿಯ ಹಿರೇಮಣಿ ಅವನು ತನ್ನ ತರಗತಿಯ ಬಾಲಕರನ್ನು ಕರೆದುಕೊಂಡು ಜಾತ್ರೆಗೆ ನಡೆದನು. ಸದಾನಂದನು 6ನೇ ತರಗತಿಯ ಹಿರೇಮಣಿ ಅವನು ತನ್ನ ತರಗತಿಯ ಬಾಲಕರನ್ನು ಕೂಡ ಜಾತ್ರೆಗೆ ಕರ್ಕೊಂಡು ಹೋಗ್ತಾನೆ. ಗುರುಗಳು ಅವರನ್ನು
ಹಿಂಬಾಲಿಸಿದರು. ಗುರುಗಳೇನು ಮಾಡಿದ್ರು, ಅವರನ್ನು ಹಿಂಬಾಲಿಸಿದ್ರು. ದಾರಿಯುದ್ದಕ್ಕೂ ಆಡುತ್ತಾ ಅವರು ಶಿಸ್ತಿನಿಂದ ಸಾಗಿದರು. ದಾರಿಯುದ್ದಕ್ಕೆ ಏನು ಮಾಡಿದ್ರು, ಆಡಿಕೊಂಡು ಕುಣ್ಕೊಂಡು ನೀಟಾಗಿ ಅವರು ಏನು ಶಿಸ್ತಿನಿಂದ ಅವರು ಜಾತ್ರೆ ಸೇರ್ತಾರೆ. ಆಗಾಗ ಹುಡುಗರು ಒಂದಿಲ್ಲೊಂದು ಪ್ರಶ್ನೆಯನ್ನು ಗುರುಗಳಲ್ಲಿ ಕೇಳುವುದು, ಆ ಪ್ರಶ್ನೆಗಳಿಗೆ ಗುರುಗಳು ಉತ್ತರಿಸುವುದು ನಡೆದಿತ್ತು. ಆ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಹುಡುಗರು ಏನು ಮಾಡ್ತಾಯಿದ್ರು, ಒಂದೊಂದೇ ಪ್ರಶ್ನೆಯನ್ನು ಗುರುಗಳಿಗೆ ಕೇಳ್ತಾ ಇದ್ರು. ಗುರುಗಳು ಹೇಳ್ತಾ ಇದ್ರು, ಅದಕ್ಕೆ ಉತ್ತರವನ್ನು ಕೊಡ್ತಿದ್ರು. ತರಗತಿಯ ಚೂಟಿ ಹುಡುಗ ರುಸ್ತುಮ್. ತರಗತಿಯಲ್ಲಿ ಚೂಟಿ ಹುಡುಗ ಅಂದರೆ, ಚೂಟಿ ಅಂದರೆ ಚುರುಕು ಅಂತ ಅರ್ಥ. ಹುಡುಗ ರುಸ್ತುಮ್ ಏನು ಮಾಡ್ದ, ಗುರುಗಳೇ ಈ ಸಿದ್ಧಾರೂಢ ಮಠದ ಇತಿಹಾಸ ಏನು? ಇದು ಎಷ್ಟು ವರ್ಷಗಳಿಂದ ಗುರುಗಳೇ ಈ ಸಿದ್ಧಾರೂಢ ಮಠದ ಇತಿಹಾಸ ಏನು? ಇದು ಎಷ್ಟು ವರ್ಷಗಳಿಂದ ಇದೆ ಎಂದು ಕೇಳಿದನು. ರುಸ್ತುಮ್ ಕೇಳ್ತಾನೆ, ಸಿದ್ಧಾರೂಢ ಮಠದ ಇತಿಹಾಸ ಏನು? ಇದು ಎಷ್ಟು ವರ್ಷದಿಂದ ನಡೀತಾ ಇದೆ ಅಂತ ಕೇಳ್ತಾನೆ. ಅದಕ್ಕೆ ಸಿದ್ಧಾರೂಢರು ಒಬ್ಬರು ಮಹಾನ್ ಸಂತರು. ಅವರು ಮೂಲತಃ ಬೀದರ್ ಜಿಲ್ಲೆಯ ಚಳಕಾಪುರದವರು. 1836ರಲ್ಲಿ ಹುಟ್ಟಿದರು. ಚಿಕ್ಕಂದಿನಲ್ಲಿಯೇ ಅವರಿಗೆ ಜೀವನದ ಐಹಿಕ ಸುಖಭೋಗಗಳಲ್ಲಿ ವಿರಕ್ತಿ ಬಂದು ಸನ್ಯಾಸವನ್ನು ಸ್ವೀಕಾರ ಮಾಡಿದರು. ಸಿದ್ಧಾರೂಢರೊಬ್ಬರು ಮಹಾನ್ ಸಂತರು. ಅವರು ಮೂಲತಃ ಎಲ್ಲಿ, ಬೀದರ್ ಜಿಲ್ಲೆಯ ಚಳಕಾಪುರದವರು. ಅವರು ಹುಟ್ಟಿದ್ದು 1836ರಲ್ಲಿ. ಚಿಕ್ಕಂದಿನಲ್ಲಿಯೇ ಅವ್ರಿಗೇನಾಯಿತು, ಜೀವನದ ಐಹಿಕ ಸುಖಭೋಗಗಳಲ್ಲಿ ಅಂದರೆ ಅವ್ರಿಗೆ ಸಂಸಾರದಲ್ಲಿ ವಿರಕ್ತಿ ಬಂದು ಸನ್ಯಾಸತ್ವವನ್ನು ಇವರು ಸ್ವೀಕಾರ ಮಾಡಿದ್ರು. ಮನೆ ಬಿಟ್ಟು ಲೋಕ ಸಂಚಾರಿಯಾಗಿದ್ರು. ಮನೆ ಬಿಟ್ಟು ಏನು ಮಾಡಿದ್ರು, ಇವರು ಲೋಕವನ್ನು ಅಂದರೆ ಪ್ರಪಂಚವನ್ನು ಸಂಚಾರ ಮಾಡೋಕ್ಕೆ ಹೋದರು. ಹಾಗೆ ಊರಿಂದೂರಿಗೆ ಸಂಚರಿಸುತ್ತಾ ಸ್ವಾಮಿಗಳು ತನ್ನ 41ನೇ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲಿ ನೆಲೆ ನಿಂತರು. ಇವರಾಗೆ ಏನು ಮಾಡಿದ್ರು, ಊರಿಂದೂರಿಗೆ ಹೋಗ್ತಾ ಸಂಚರಿಸ್ತಾ ಏನು ಮಾಡಿದ್ರು, ಸ್ವಾಮಿಗಳು ಅವರ 41ನೇ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲಿ ಕೂಡ ನೆಲೆ ನಿಂತ್ಕೊಂಡ್ರು. ಇದನ್ನು ತನ್ನ ಕರ್ಮಭೂಮಿಯನ್ನಾಗಿ ಆರಿಸ್ಕೊಂಡ್ರು. ಅವ್ರೇನು ಮಾಡಿದ್ರು, ಇದನ್ನು ನಾನಿರುವಂತಹ ಈ ಸ್ಥಳವನ್ನು ಅವರೇ ಆರಿಸ್ಕೊಂಡ್ರು. ಹುಬ್ಬಳ್ಳಿಯನ್ನು ನಂಬಿ ಬಂದವರಿಗೆ ಅಭಯ ನೀಡಿದರು. ನಂಬಿ ಬಂದವರಿಗೆ ಇವರು ಆಶ್ರಯವನ್ನು ನೀಡಿದ್ರು. ದೇವರ ಭಕ್ತಿಯಿಂದ ಸಕಲ ಕಷ್ಟಗಳು ದೂರಾಗುತ್ತವೆ ಎಂಬ ಪ್ರೇರಣೆ ಮಾಡಿದ್ರು. ದೇವರ ಭಕ್ತಿಯಿಂದ ಏನು, ಸಕಲ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ ಅಂತ ಇವರು ಪ್ರೇರಣೆ ತುಂಬಿದ್ರು. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಜಾತಿ ಭೇದಗಳಿಲ್ಲದೆ ಎಲ್ಲರಿಗೂ ಸಮಾನವಾಗಿ ಬೋಧಿಸಿದರು ಎಂದರು ಗುರುಗಳು. ಇದಕ್ಕೆ ಸಿದ್ಧಾರೂಢ ಮಠದ ಇತಿಹಾಸ ಏನು, ಅವರು ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಅದಕ್ಕೆ ಆನ್ಸರು ಹೇಳ್ತಿದ್ದಾರೆ ಗುರುಗಳು. ಪಂಚಾಕ್ಷರಿ ಮಂತ್ರವನ್ನು ಜಾತಿ ಭೇದಗಳಿಲ್ಲದೆ ಇವರು ಎಲ್ರಿಗೂ ಸಮಾನವಾಗಿ ಹೇಳಿದ್ರು ಅಂತ ಹೇಳಿದ್ರು ಗುರುಗಳು. ಗುರುಗಳೇ, ಮಠ ಎಂದರೇನು? ಅದು ಏನು ಕೆಲಸ ಮಾಡುತ್ತದೆ ಎಂದು ಪ್ರಶ್ನಿಸಿದಳು ಹಸೀನಾ. ಹಸೀನಾ ಏನು ಕೇಳ್ತಾಳೆ, ಆ ಉತ್ತರ ಮುಗಿತಾ ಇದ್ದಂಗೆ, ಗುರುಗಳೇ ಮಠ ಎಂದರೇನು, ಅದು ಏನು ಕೆಲಸ ಮಾಡುತ್ತೆ ಅಂತ ಪ್ರಶ್ನೆಗೆ ಹೇಳ್ತಾಳೆ ಹಸೀನಾ. ಮಠ ಎಂಬುದು ಹಿಂದೂ ಧರ್ಮದಲ್ಲಿರುವ ಒಂದು ಸಾಮಾಜಿಕ ವ್ಯವಸ್ಥೆ. ಅದು ಏನು, ಮಠ ಅಂದರೆ ಹಿಂದೂ ಧರ್ಮದಲ್ಲಿ ಒಂದು ಸಾಮಾಜಿಕ ವ್ಯವಸ್ಥೆ. ಅದು ಸಮಾಜದ ಮಂದಿಗೆ ಕಷ್ಟ ಕಾಲದಲ್ಲಿ ಒಂದು ಭರವಸೆ ಬೇಕಾಗುತ್ತದೆ. ಸಮಾಜದ ಜನರಿಗೆ ಏನು ಬೇಕಾಗುತ್ತೆ, ಕಷ್ಟ ಕಾಲದಲ್ಲಿ ಒಂದು ಭರವಸೆ ಬೇಕಾಗುತ್ತೆ. ಆ ಭರವಸೆ ಎಲ್ಲಿ ಸಿಗುತ್ತೆ ಅಂದರೆ ಮಠದಲ್ಲಿ, ದೇವಸ್ಥಾನದಲ್ಲಿ, ಈ ಥರ ಕೆಲವೊಂದು ಟೈಮಲ್ಲಿ ಕೆಲವೊಂದು ಹತ್ರ ಸಿಗುತ್ತೆ. ತಮ್ಮ ಗೊಂದಲಗಳಿಗೆ ಪರಿಹಾರ ಕೊಡುವ ಒಬ್ಬರು ಹಿರಿಯ ವ್ಯಕ್ತಿ ಬೇಕಾಗುತ್ತಾರೆ. ಅವರ ಮನಸ್ಸಿನ ಗೊಂದಲಗಳೇನಾಗ್ತವೆ, ಹೆಚ್ಚಾಗ್ತಾ ಹೋದಾಗ ಅದಕ್ಕೆ ಪರಿಹಾರ ಕೊಡೋಕ್ಕೆ ಒಬ್ಬ ಹಿರಿಯ ವ್ಯಕ್ತಿ ಬೇಕಾಗ್ತಾರೆ. ಅಥವಾ ಕಾರ್ಪಣ್ಯಗಳು ಏನೂ ಇಲ್ಲದಿದ್ದರೂ ಒಟ್ಟಾರೆಯಾಗಿ ಮಾನಸಿಕ ನೆಮ್ಮದಿಗಾಗಿ ಮನುಷ್ಯ ಒಂದಿಲ್ಲೊಂದು ವ್ಯವಸ್ಥೆಯನ್ನು ಹುಡುಕುತ್ತಲೇ ಇರ್ತಾನೆ ಅಲ್ಲವೇ. ಕಷ್ಟಗಳು ಕೂಡ ಇಲ್ಲದೇ ಇದ್ದರೂ ಆ ಮಾನಸಿಕ ನೆಮ್ಮದಿಗಾಗಿ ಮನುಷ್ಯ ಏನು ಮಾಡ್ತಾನೆ, ಒಂದಿಲ್ಲೊಂದು ವ್ಯವಸ್ಥೆಗೆ ಹುಡುಕ್ತಾನೆ ಹೋಗ್ತಾ ಇರ್ತಾನೆ.
ಜನರಿಗೆ ಅಂಥದ್ದೊಂದು ಭದ್ರತೆ ಭರವಸೆ ಮೂಡಿಸುವ ಕೆಲಸ ಮಾಡುವುದೇ ಮಠಗಳು. ಜನರಿಗೇನು ಅಂಥದ್ದೊಂದು ಭದ್ರತೆಯನ್ನು ಮತ್ತು ಆ ಭರವಸೆಯನ್ನು ಮೂಡಿಸುವಂಥದ್ದೇ ಕೆಲಸ ಮಾಡೋದೇ ಈ ಮಠಗಳು. ಸಮಾಜದಲ್ಲಿರುವ ಮಠಗಳೆಲ್ಲವೂ ಒಂದಿಲ್ಲೊಂದು ರೀತಿಯಲ್ಲಿ ಸಮಾಜಮುಖಿ ಕೆಲಸವನ್ನೇ ಮಾಡುತ್ತವೆ. ಸಮಾಜದಲ್ಲಿ ಮಠಗಳೆಲ್ಲ ಏನು ಮಾಡ್ತವೆ, ಒಂದಿಲ್ಲೊಂದು ರೀತಿಯಲ್ಲಿ ಏನು ಮಾಡ್ತವೆ, ಸಮಾಜಕ್ಕೆ ಒಂದೇನೋ ಒಂದು ಕೆಲಸವನ್ನು ಮಾಡಿಕೊಡ್ತವೆ. ಅವು ಬಡಬಗ್ಗರಿಗೆ ಧನ ಸಹಾಯ ಮಾಡಬಹುದು, ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಊಟ ವಸತಿ ನೀಡಬಹುದು, ದಿಕ್ಕು ತೋಚದವರಿಗೆ ಮಾನಸಿಕ ನೆಮ್ಮದಿ ನೀಡುವ ಉಪದೇಶ ಕೂಡ ಮಾಡಬಹುದು, ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಬಹುದು, ಮಹಾಕಾವ್ಯಗಳನ್ನು ಕೂಡ ಪುರಾಣಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಬಹುದು. ಧರ್ಮದೊಳಗಿನ ಅನೇಕ ತತ್ವಶಾಸ್ತ್ರದ ವಿಚಾರಗಳನ್ನು ಪಂಡಿತರ ಪ್ರವಚನಗಳ ಮೂಲಕ ಜನರಿಗೆ ತಲುಪಿಸಬಹುದು. ಏನು ಧರ್ಮದ ಒಳಗಡೆ ಏನು ತತ್ವಶಾಸ್ತ್ರಗಳು ವಿಚಾರಗಳಿದೆ ಆ ಪಂಡಿತರ ಪ್ರವಚನಗಳ ಮೂಲಕ ಜನರಿಗೆ ತಲುಪಿಸ್ಬೋದು. ಒಟ್ಟಾರೆಯಾಗಿ ಮಠವೆಂದರೆ ಸಮಾಜವೆಂಬ ಸಮುದ್ರದ ಕಿನಾರೆಯಲ್ಲಿ ನಿಂತ ದೀಪಸ್ತಂಭ ಉತ್ತರಿಸಿದರು ಗುರುಗಳು. ಒಟ್ಟಾರೆ ಹೇಳ್ಬೇಕಂದ್ರೆ ಮಠ ಅಂದರೆ ಏನು ಅಂದರೆ ಸಮಾಜವೆಂಬ ಸಮುದ್ರದ ಕಿನಾರೆಯಲ್ಲಿ ನಿಂತ ದೀಪ ಸ್ತಂಭ ಉತ್ತರಿಸಿದವರು. ಈ ಥರ ಉತ್ತರ ಕೊಟ್ಟರು ಗುರುಗಳು. ಈ ಲೈನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಒಟ್ಟಾರೆಯಾಗಿ ಮಠವೆಂದರೆ ಸಮಾಜವೆಂಬ ಸಮುದ್ರದ ಕಿನಾರೆಯಲ್ಲಿ ನಿಂತ ದೀಪ ಸ್ತಂಭ. ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಿರುವಂತಹ ಈ ಪಾಠವನ್ನು ಮುಂದುವರಿಸೋಣ. ಇವತ್ತಿಗೆ ಇಷ್ಟು ಸಾಕು. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್.